NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ನಮ್ಮ ಹಿರಿಯ ಮುಖಂಡರುಗಳು ಮತ್ತೆ JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾದಂತ GT ದೇವೇಗೌಡರು, ನಮ್ಮೆಲ್ಲರ ಹಿರಿಯರು, ಮಾಜಿ ಸಚಿವರು, ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತ ಅರವಿಂದ್ ಲಿಂಬಾವಳಿ ಸಾಹೇಬರು, ನಮ್ಮ ಇಂಚರ ಗೋವಿಂದರಾಜಣ್ಣವರು, ನಮ್ಮ ಎಲ್ಲ ಮುಖಂಡರುಗಳು, ಎಲ್ಲ ಸೀಕಲ್ ರಾಮಚಂದ್ರೇಗೌಡರು ಇರ್ಬೋದು, ರಾಮೇಗೌಡರು ಇರ್ಬೋದು, ಎಲ್ಲರೂ ಮಾಜಿ MLAಗಳು, ಹಾಲಿ MLAಗಳು ಎಲ್ಲರೂ ಒಟ್ಟಿಗೆ ಸೇರಿ, ರವಿನೂ ಸೇರಿ ಎಲ್ಲರೂ ಒಟ್ಟಿಗೆ ಬಂದು ಇವತ್ತು ಒಗ್ಗಟ್ಟಾಗಿ ನಾವು ನಾಮಪತ್ರವನ್ನು ಸಲ್ಲಿಸಿದ್ರಿ. ಇಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ KH ಮುನಿಯಪ್ಪ ಒಂದು ಗುಂಪನ್ನು ಕರ್ಕೊಂಡೋಗಿ ಅಲ್ಲಿ ನಾಮಿನೇಷನ್ ಹಾಕ್ಸೋದು, ನಜೀರ್ ಅಹಮದ್ ಒಂದು ಗುಂಪನ್ನು ಕರ್ಕೊಂಡೋಗಿ ನಾಮಿನೇಷನ್ ಹಾಕ್ಸೋದು, ಅವ್ರು ಬಿಟ್ಟು ಮೂರನೇ ಗುಂಪಿಗೆ ಕರ್ಕೊಂಡೋಗಿ ಮನೆ ಒಂದು 3 ಬಾಗಿಲಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳಿದ್ದಾರೆ, ದೇವೇಗೌಡರ ಅಭಿಮಾನಿಗಳಿದ್ದಾರೆ. 100ಕ್ಕೆ 100 ಭಾಗ ಸುಮಾರು 3 ಲಕ್ಷಕ್ಕೂ ಹೆಚ್ಚಿಗೆ ಮತಗಳ ಅಂತರದಿಂದ ನಮ್ಮ ಮಲ್ಲೇಶ್ ಬಾಬು ಅವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ. ಇವತ್ತು ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅಭ್ಯರ್ಥಿನ ಸೋಲ್ಸೋದಕ್ಕೆ ರೆಡಿ ಆಗಿರೋದ್ರಿಂದ ಈ ಸಿದ್ದರಾಮಯ್ಯನವರು JDS ಎಲ್ಲಿದೆ ಅಂತ ಹೇಳ್ತಾ ಇದ್ರಲ್ಲ, JDS ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರ ಹೆಸರೇ ಕರ್ನಾಟಕಕ್ಕೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಧರ್ಮಕ್ಕೂ ಮತ್ತು ಅಧರ್ಮಕ್ಕೂ ನಡೀತಾ ಇರ್ತಕ್ಕಂಥ ಯುದ್ಧ, ಈ ಯುದ್ಧದಲ್ಲಿ ಧರ್ಮ ಗೆಲ್ಲುತ್ತೆ. ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗಿ ಗೆದ್ದು ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. DCM ಅವರು ತ್ಯಾಪೆ ಹಾಕಿದ್ರೇನು, ಅಲ್ಲಿ ಸಿದ್ದರಾಮಯ್ಯನವರು ತ್ಯಾಪೆ ಹಾಕಿರೋನು, ಅವ್ರಿಬ್ಬರಿಗೂ ಏನೇಳ್ರಿ, ಒಂದೆತ್ತು ಏರಿ ಕಳೀತಾ ಇದ್ರು, ಇನ್ನೊಂದೆತ್ತು ಏರಿ ಕೇಳಿತಾ ಇದೆ. ನನಗೆ 60,000 ಓಟ್ ಲೀಡ್ ಕೊಡಿ, ನನ್ನ ಸೀಟ್ ಅಲ್ಲಾಡ್ಸಕ್ಕಾಗಲ್ಲ ಅಂತ ಅವರು. ಮಂಡ್ಯನಾಗ ನಂಗೆ ಜಾಸ್ತಿ ಓಟ್ ಹಾಕಿದ್ರಿ, ಈ ಸಲ ಹಂಗೆ ಮಾಡ್ರಿ, ನನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಅಂತ ಅವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರವ್ರ ಚೇರ್ಗಳನ್ನ ಅವರವರೇ ಹೇಳ್ಕೊಂತ ಇರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಮುಗಿದು 3 ತಿಂಗಳಲ್ಲಿ ಅವ್ರ ಸರ್ಕಾರ ಅವರೇ ಬೀಳ್ಸ್ಕೊಂತಾರೆ. ನಮ್ದೇನು ಅದ್ರಲ್ಲಿ ಕೈವಾಡ ಇರಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿ, ಕಳೆದ 7 ತಿಂಗಳಿಂದ ಏನು ಪಾಕಿಸ್ತಾನ ಏಜೆಂಟ್ ಅಂತ ನಡ್ಕೊಂತ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಮಂತ್ರಿ ಮಂಡಲ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ 75 ರೂಪಾಯಿ ಒಂದು ಅಡಿಗೆ ಕೊಟ್ರೇನೆ ಯಾವುದೇ ಖಾತೆ ಆಗೋದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಭ್ರಷ್ಟಾಚಾರದ ಹಣದಿಂದ ತೆಲಂಗಾಣಕ್ಕೆ ಹಣ ಕಳಿಸಿ ಅಲ್ಲಿ ಏನ್ ಗೆದ್ರು, ಅದೇ ರೀತಿಯಲ್ಲಿ ಇವತ್ತು ವಾಮ ಮಾರ್ಗದಲ್ಲಿ ಇವತ್ತು ಚುನಾವಣೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಹೇಳಿ 28ಕ್ಕೆ 28 ಸೀಟ್ ಗೆಲ್ಬೇಕು ಅಂತ ಏನು ಹೇಳ್ತಾ ಇದ್ರೆ, ಅವ್ರು ಒಂದು ಸೀಟನ್ನು ಗೆಲ್ಲಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಂತ ರೀತಿಯಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ, ನಾವು ಗೆಲ್ತೀವಿ.